ಹಲೋ ಗೆಳೆಯರೆ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜುಲೈ 16, 2023 ದಿನಪತ್ರಿಕೆಯಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಆಯುಷ್ಮಾನ್ ಭಾರತ್ ಎಂಬ್ರಾಸಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ಟ್ಯಾಕಲ್ ಫ್ರಾಡ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನಾವು GS ಪೇಪರ್ 2 ನಡಿನಲ್ಲಿ ಹೆಲ್ತ್ ಹಾಗೂ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ ನಡಿನಲ್ಲಿ ಆಯುಷ್ಮಾನ್ ಭಾರತ್ ಪ್ರೋಗ್ರಾಮಲ್ಲಿರುವಂಥ ಒಂದು ಅಪ್ಗ್ರೇಡೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಫ್ರಾಡ್ ಕೇಸಸ್ಗಳನ್ನು ಕಡಿಮೆ ಮಾಡಬೇಕು, ಫ್ರಾಡ್ ಬೆನಿಫಿಷರೀಸನ್ನು ರಿಮೂವ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಕೆ ಮಾಡ್ಕೋತಾ ಇದ್ದಾರೆ ಅಂತ ಆರ್ಟಿಕಲ್ ನಮಗೆ ಹೇಳ್ತಾ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಈ ಒಂದು ಪ್ರೋಗ್ರಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಆರ್ಟಿಕಲಲ್ಲಿರುವಂಥ ಫೀಚರ್ಸ್ಗಳು ಯಾವ ರೀತಿಯಾಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ನಾವು ಪ್ರಾಪರ್ ಆಗಿರುವಂತಹ ಅಥವಾ ಕಾಂಪ್ರಿಹೆನ್ಸಿವ್ ಆಗಿರುವಂತಹ ಅನಾಲಿಟಿಕಲ್ ಸೊಲ್ಯೂಷನ್ಸನ್ನು ತರ್ಬೋದು. ಇದರಿಂದ ಅಲ್ಗಾರಿದಮನ್ನು ಯೂಸ್ ಮಾಡೋದ್ರ ಮುಖಾಂತರ ನಾವು ಫ್ರಾಡ್ ಆ್ಯಕ್ಟಿವಿಟೀಸ್ಗಳನ್ನು ಡಿಟೆಕ್ಟ್ ಮಾಡ್ಬೋದು ಅನ್ನುವಂಥದ್ದಾಗಲಿ. ಲಾರ್ಜ್ ಕ್ವಾಂಟಿಟಿಯಲ್ಲಿರ್ತಕ್ಕಂತಹ ಡೇಟಾವನ್ನು ಅನಲೈಸ್ ಮಾಡಲಿಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ನಮಗೆ ಸಹಕಾರಿಯಾಗಿದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಪ್ಲಿಕೇಶನ್ಸನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ಮೊದಲು ನ್ಯಾಷನಲ್ ಹೆಲ್ತ್ ಅಥಾರಿಟಿ ಕೆಲವೊಂದಿಷ್ಟು ಫ್ರಾಡ್ ಆ್ಯಕ್ಟಿವಿಟೀಸ್ಗಳನ್ನು ತಡೆಗಟ್ಟಲಿಕ್ಕೆ ಅಂತ ಕಾಂಪ್ರಿಹೆನ್ಸಿವ್ ಆಗಿರುವಂತಹ ಒಂದು ಆ್ಯಂಟಿ ಫ್ರಾಡ್ ಗೈಡ್ಲೈನ್ಸ್ಗಳನ್ನು ಜಾರಿಗೆ ತಂದಿರುವಂಥದ್ದು. ಪ್ರಧಾನಮಂತ್ರಿ ಜನ್ ಔಷಧಿ ಯೋಜನೆಯಲ್ಲಿರ್ತಕ್ಕಂತಹ ಇಶ್ಯೂಸನ್ನು ಅಡ್ರೆಸ್ ಮಾಡಬೇಕು ಅಂತ ನ್ಯಾಷನಲ್ ಲೆವೆಲಲ್ಲಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಇಶ್ಯೂ ಮಾಡಿರೋದಾಗಿ ನಾವು ಕಾಣ್ಬೋದು. ಪ್ರಾಪರಾಗಿ ಈ ಒಂದು ಗೈಡ್ಲೈನ್ಸ್ಗಳನ್ನು ಇಂಪ್ಲಿಮೆಂಟೇಷನ್ ಮಾಡೋದಾಗಲಿ ಅಥವಾ ಗೈಡ್ಲೈನ್ಸಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ಸ್ಗಳನ್ನು ಮಾನಿಟರಿಂಗ್ ಮಾಡೋದಾಗಲಿ, ಆ್ಯಂಟಿ ಫ್ರಾಡ್ ಫ್ರೇಮ್ವರ್ಕನ್ನು ಸಪೋರ್ಟ್ ಮಾಡಲಿಕ್ಕೆ ಸ್ಟೇಟ್ ಲೆವೆಲಲ್ಲಿರುವಂಥ ಆ್ಯಂಟಿ ಫ್ರಾಡ್ ಯೂನಿಟ್ಸ್ಗಳು ಸಹ ಸಪೋರ್ಟ್ ಆಗಿರೋದನ್ನು ನಾವು ಕಾಣ್ಬೋದು. ನ್ಯಾಷನಲ್ ಲೆವೆಲಲ್ಲಿ ತಂದಿರತಕ್ಕಂಥ ಈ ಒಂದು ಗೈಡ್ಲೈನ್ಸನ್ನು ಸ್ಟೇಟಲ್ಲೂ ಸಹ ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾ ಇದ್ದಾರೆ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಅಪ್ಡೇಷನ್ಸನ್ನು ನಾವು ತೆಗೆದುಕೊಳ್ಬೋದು. ಇದರ ಜೊತೆಗೆ ಬಯೋಮೆಟ್ರಿಕ್ ವೆರಿಫಿಕೇಷನ್ಸನ್ನು ನೋಡೋದಾದರೆ ಆಧಾರ್ ಬೇಸ್ಡ್ ವೆರಿಫಿಕೇಷನ್ಸನ್ನು ಮಾಡಲಾಗುತ್ತೆ. ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ತೊಗೊಳ್ಳುವಾಗ ಅಥವಾ ಡಿಸ್ಚಾರ್ಜ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲಿ ಆಧಾರ್ ಕಾರ್ಡನ್ನು ಯೂಸ್ ಮಾಡ್ತಾರೆ, ಆಧಾರ್ ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡ್ತಾರೆ. ಜೊತೆಗೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನನ್ನು ಸಹ ಇಂಪ್ರೂವೈಸ್ ಮಾಡ್ತಾ ಇದ್ದಾರೆ. ಮಿನಿಸ್ಟ್ರಿ ಇವತ್ತು ಈ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ನಡಿನಲ್ಲೂ ಸಹ ವರ್ಕ್ ಮಾಡ್ತಾ ಇದ್ದಾರೆ. ಡಿಜಿಟಲ್ ಸಿಸ್ಟಮ್ ಇತ್ತಂದರೆ ನಾವು ಪ್ರಾಪರಾಗಿ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಪರ್ಸ್ನಲ್ ಇನ್ಫಾರ್ಮೇಷನ್ಸನ್ನು ಸಹ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಇದರಿಂದ ಸೇಫ್ ಆಗಿರುವಂಥ ಹೆಲ್ತ್ ಕೇರನ್ನು ಸಹ ನಾವು ಪ್ರೊವೈಡ್ ಮಾಡ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಇಂಪ್ರೂವೈಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಪಾಯಿಂಟನ್ನು ನಾವು ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡ್ಬೋದು. ಇನ್ನು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ಸಲ್ಲಿ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು, ಈ ಒಂದು ಪ್ರೋಗ್ರಾಮ್ನ ಆಬ್ಜೆಕ್ಟಿವ್ ಯಾವ ರೀತಿಯಾಗಿ ಇದೆ ಅಂತ ತಿಳಿದುಕೊಳ್ಬೇಕು. ಆಯುಷ್ಮಾನ್ ಭಾರತ್ ಪ್ರೋಗ್ರಾಮ್, ಈ ಒಂದು ಪ್ರೋಗ್ರಾಮನ್ನು 2018ರಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಪ್ರೋಗ್ರಾಮಲ್ಲಿ ಎರಡು ರೀತಿಯಾದಂಥ ಕಾಂಪೋನೆಂಟ್ಸ್ಗಳು ಬರುತ್ತೆ. ಬೇಸಿಕಲಿ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ, ರೈಟ್, ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಹಾಗೂ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್. ಈ ಒಂದು ಪ್ರೋಗ್ರಾಮ್ನ ಮೇಜರ್ ಆಬ್ಜೆಕ್ಟಿವ್ ಏನಿದೆ ಅಂತಂದರೆ ಪ್ರೈಮರಿ ಲೆವೆಲಲ್ಲಿ, ಸೆಕೆಂಡರಿ ಲೆವೆಲಲ್ಲಿ ಮತ್ತು ಟರ್ಷರಿ ಲೆವೆಲಲ್ಲಿ ನಾವು ಹೆಲ್ತ್ ಕೇರನ್ನು ಪ್ರೊವೈಡ್ ಮಾಡಬೇಕು. ಇಲ್ಲಿ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ಗಳೇನಿದಾವಲ್ಲ, ಪ್ರೈಮರಿ ಕೇರನ್ನು ಪ್ರೊವೈಡ್ ಮಾಡಿದರೆ ಸೆಕೆಂಡರಿ ಹಾಗೂ ಟರ್ಷರಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಸಹಕಾರಿಯಾಗುತ್ತೆ. ಈ ಮೊದಲು ಈ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯನ್ನು ನಾವು ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ವಿ. ಮೊದಲು ಇದರ ಹೆಸರೇನಿತ್ತು, ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ. ಇದು ನಮಗೆ ಇಂಪಾರ್ಟೆಂಟ್. ಈ ಒಂದು ಪ್ರೋಗ್ರಾಮ್ನ ಇಂಟೆನ್ಷನ್ ಏನಿದೆ, ಹೆಲ್ತ್ ಇನ್ಶೂರೆನ್ಸನ್ನು ಪ್ರೊವೈಡ್ ಮಾಡೋದು. ಪ್ರೈಮರಿ ಹಂತದಲ್ಲಿ, ಸೆಕೆಂಡರಿ ಹಂತದಲ್ಲಿ ಮತ್ತು ಟರ್ಷರಿ ಹೆಲ್ತ್ ಕೇರನ್ನು ಪ್ರೊವೈಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ಶೂರೆನ್ಸನ್ನು ಪ್ರೊವೈಡ್ ಮಾಡುವಂಥದ್ದು. ಇನ್ಶೂರೆನ್ಸನ್ನು ನಾವು ಪ್ರೊವೈಡ್ ಮಾಡಿದರೆ ಕ್ವಾಲಿಟಿ ಬೇಸ್ ಮೇಲೆ ಇವತ್ತು ಹೆಲ್ತ್ ಕೇರನ್ನು ಪಡೆದುಕೊಳ್ಬೋದು ಮತ್ತು ಕಡಿಮೆ ಬೆಲೆಯಲ್ಲೂ ಸಹ ಇವತ್ತು ಹೆಲ್ತ್ ಕೇರ್ ಎಲ್ಲರಿಗೂ ಎಕ್ಸೆಸಿಬಲ್ ಇರುವಂತೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಈ ಒಂದು ಪ್ರೋಗ್ರಾಮ್ ನಮಗೆ ಹೇಳುತ್ತೆ. ಆಯುಷ್ಮಾನ್ ಭಾರತ್ ಪ್ರೋಗ್ರಾಮನ್ನು ಜಾರಿಗೆ ತರಲಿಕ್ಕೆ ಕಾರಣ ಏನಂತಂದರೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರನ್ನು ಕಡಿಮೆ ಮಾಡಬೇಕು. ಸಮ್ಟೈಮ್ಸ್ ಕೆಲವೊಂದಿಷ್ಟು ಮೇಜರ್ ಇಶ್ಯೂಸ್ಗಳಿರುತ್ತವೆ, ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ಗಳು. ಇದನ್ನು ರಿಸಾಲ್ವ್ ಮಾಡಬೇಕು ಅಂತಂದರೆ ತುಂಬ ಫೈನಾನ್ಸ್ನ ಅವಶ್ಯಕತೆ ಇರುತ್ತೆ. ಸಮ್ಟೈಮ್ಸ್ ಫ್ಯಾಮಿಲೀಸ್ಗಳು ಡೆಟ್ಟಲ್ಲಿ ಟ್ರ್ಯಾಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಹೆಲ್ತ್ ಕೇರ್ ಪ್ರಾಬ್ಲಮನ್ನು, ಅದರಲ್ಲೂ ಸೀರಿಯಸ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ರಿಸಾಲ್ವ್ ಮಾಡಲಿಕ್ಕೆ ಈ ಒಂದು ಪ್ರೋಗ್ರಾಮನ್ನು ಜಾರಿಗೆ ತಂದಿದ್ದಾರೆ. ಈ ಒಂದು ಪ್ರೋಗ್ರಾಮನ್ನು ನ್ಯಾಷನಲ್ ಲೆವೆಲ್ ಇರತಕ್ಕಂಥ ಒಂದು ಪಾಲಿಸಿ, ನ್ಯಾಷನಲ್ ಹೆಲ್ತ್ ಪಾಲಿಸಿ 2017ರಲ್ಲಿ ಲಾಂಚ್ ಮಾಡಿರುವಂತಹ ನ್ಯಾಷನಲ್ ಹೆಲ್ತ್ ಪಾಲಿಸಿಯಲ್ಲಿರ್ತಕ್ಕಂತಹ ಮಿಷನನ್ನು ಫುಲ್ಫಿಲ್ ಮಾಡಲಿಕ್ಕೆ ಪ್ರೋಗ್ರಾಮನ್ನು ಜಾರಿಗೆ ತಂದಿದ್ದಾರೆ.
ಈ ಪ್ರೋಗ್ರಾಮ್ ನಡಿನಲ್ಲಿ 2 ಪ್ರೋಗ್ರಾಮನ್ನು ನಾವು ಆಲ್ರೆಡಿ ನೋಡಿದ್ವಿ. ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಹಾಗೂ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಅನ್ನುವಂಥದ್ದು. ಇಲ್ಲಿ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಅಂತ ನಾವೇನು ನೋಡಿದ್ವಿ, ಈ ಒಂದು ಸ್ಕೀಮ್ ನಡಿನಲ್ಲಿ ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಮಿಷನ್ ನಡಿನಲ್ಲಿ ಇದನ್ನು ನಾವು ಲಾಂಚ್ ಮಾಡಿರುವಂಥದ್ದು. ಇಲ್ಲಿ ಒಂದು ಫ್ಯಾಮ್ಲಿನಲ್ಲಿ 1 ಇಯರ್ ಬೇಸಿಸ್ ಮೇಲೆ ಪರ್ ಆ್ಯನಮ್ ಬೇಸಿಸ್ ಮೇಲೆ ಪರ್ ಫ್ಯಾಮ್ಲಿಗೆ 5 ಲ್ಯಾಕ್ ರುಪೀಸನ್ನು ಪ್ರೊವೈಡ್ ಮಾಡಲಾಗುತ್ತೆ. ಅಪ್ ಟು 5 ಲ್ಯಾಕ್ ರುಪೀಸ್ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಇರತಕ್ಕಂತಹ ಫೈನಾನ್ಸ್ ಸಪೋರ್ಟನ್ನು ಪ್ರೊವೈಡ್ ಮಾಡಲಾಗುತ್ತೆ. ಇದು ಇಂಪಾರ್ಟೆಂಟ್, ನಮಗೆ ಎಕ್ಸಾಮಿನೇಷನಲ್ಲಿ ಸಮ್ಟೈಮ್ಸ್ ಡೇಟಾವನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇದು ಪರ್ ಇಯರ್ ಬೇಸಿಸ್ ಮೇಲೆ ಪರ್ ಫ್ಯಾಮಿಲಿ, ಇದು ಕ್ಲಿಯರ್ ಆಗಿರಲಿ ನಿಮಗೆ. ಪರ್ ಫ್ಯಾಮಿಲಿಯ ಆಧಾರದ ಮೇಲೆ ಈ ಒಂದು ಸ್ಕೀಮ್ ನಡಿನಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಇದು ಸ್ಪೆಸಿಫಿಕಲಿ ಸೆಕೆಂಡರಿ ಹಾಗೂ ಟರ್ಷರಿ ರಿಲೇಟೆಡ್ ಇರತಕ್ಕಂಥ ಹೆಲ್ತ್ ಕೇರ್ ಎಕ್ಸ್ಪೆಂಡಿಚರನ್ನು ಮಾಡಲಿಕ್ಕೆ. ಹಾಗೂ ಇಲ್ಲಿ ಯಾವುದೇ ರೀತಿಯಾಗಿ ಫ್ಯಾಮಿಲಿ ಸೈಜ್ ಬಗ್ಗೆ ಅಥವಾ ಏಜ್ ಬಗ್ಗೆ ಸ್ಪೆಸಿಫಿಕೇಷನ್ ಇಲ್ಲ. ಎಲಿಜಿಬಿಲಿಟಿ ನಡಿನಲ್ಲಿ ಫ್ಯಾಮಿಲಿ ಅಂತಂದರೆ ಯಾವುದೇ ರೀತಿಯಾಗಿ ಸೈಜ್ ಅಥವಾ ಇಷ್ಟೇ ಮೆಂಬರ್ಸ್ ಇರಬೇಕು ಅನ್ನುವಂಥ ರೆಸ್ಟ್ರಿಕ್ಷನ್ಸನ್ನು ನಾವಿಲ್ಲಿ ಕಾಣ್ತಾ ಇಲ್ಲ. ಹಾಗೂ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋಕ್ಕಿಂತ ಮುಂಚೆ 3 ಡೇಸ್ ಪ್ರೀ ಹಾಸ್ಪಿಟಲೈಸೇಷನ್ ಹಾಗೂ 15 ಡೇಸ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಡ್ಯೂರೇಷನನ್ನು ಸಹ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಹಾಸ್ಪಿಟ್ಲ್ ಹೋಗೋಕ್ಕಿಂತ 3 ಡೇಸ್ ಬಿಫೋರ್ ಹಾಗೂ 3 ಡೇಸ್ ಆಫ್ಟರ್, ಆ ಸಂದರ್ಭದಲ್ಲಿ ಏನಾದರೂ ಡಯಾಗ್ನೋಸ್ಟಿಕ್ಗೆ ಸಂಬಂಧಪಟ್ಟಂತಹ ಇಶ್ಯೂಸ್ ಇರ್ಬೋದು, ಮೆಡಿಸಿನ್ಸ್ಗಳಿರ್ಬೋದು, ಇವನ್ನೆಲ್ಲನೂ ಸಹ ಸಪೋರ್ಟ್ ಮಾಡುವಂಥದ್ದಾಗಿ ಈ ಪ್ರೋಗ್ರಾಮ್ನ ಫೀಚರ್ ಆಗಿ ನಾವು ಕಾಣುವಂಥದ್ದು. ಈ ಒಂದು ಪ್ರೋಗ್ರಾಮ್ನಲ್ಲಿರ್ತಕ್ಕಂಥ ಕಾಂಪೋನೆಂಟ್ಸ್ಗಳೇನಂತಂದರೆ ಮೆಡಿಕಲ್ ಎಕ್ಸಾಮಿನೇಷನ್, ಕನ್ಸಲ್ಟೇಷನ್, ನಾವು ಟ್ರೀಟ್ಮೆಂಟ್ ತೊಗೊಳ್ಳುವಂಥ ಸಂದರ್ಭದಲ್ಲಿ ಹಾಗೂ ಮೆಡಿಸಿನ್ಸ್ಗಳನ್ನು ಕನ್ಸ್ಯೂಮ್ ಮಾಡುವಾಗ ಏನೇನು ಸಪೋರ್ಟ್ ಬೇಕಾಗುತ್ತೆ. ಸಮ್ಟೈಮ್ಸ್ ಮೆಡಿಕಲ್ ಇಂಪ್ಲಾಂಟ್ ಸರ್ವಿಸಸನ್ನು ಸಹ ಪ್ರೊವೈಡ್ ಮಾಡುವಂಥದ್ದಾಗುತ್ತೆ. ಲ್ಯಾಬಲ್ಲಿ ಮತ್ತು ಡಯಾಗ್ನೋಸ್ಟಿಕ್ ಇನ್ವೆಸ್ಟಿಗೇಷನ್ಸನ್ನು ಮಾಡುವಂತಹ ಅವಶ್ಯಕತೆ ಇರುತ್ತೆ. ಹಾಗೂ ಫುಡ್ ಸರ್ವಿಸಸನ್ನು ಪ್ರೊವೈಡ್ ಮಾಡಲಾಗುತ್ತೆ. ಫ್ರೀ ಅಕೊಮಿಡೇಷನ್ ಬೆನಿಫಿಟ್ಸನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಬೆನಿಫಿಷರೀಸ್ಗಳು ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೋದು. ಯಾವ ಹಾಸ್ಪಿಟಲಲ್ಲಿ ಅವರು ಅಡ್ಮಿಟ್ ಆಗ್ತಾರೆ, ಪಬ್ಲಿಕ್ ಇರ್ಬೋದು ಅಥವಾ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲಿ, ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಬೆನಿಫಿಟನ್ನು ತೆಗೆದುಕೊಳ್ಬೋದು. ಬೈ ಡಿಫಾಲ್ಟ್ ಏನಾಗುತ್ತೆ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇತ್ತಂದರೆ ಸ್ಟೇಟು ಈಸಿಯಾಗಿ ಈ ಒಂದು ಸ್ಕೀಮ್ ನಡಿನಲ್ಲಿ ಕ್ಲೇಮ್ ಮಾಡ್ಕೋಬೋದು. ಪ್ರೈವೇಟ್ ಹಾಸ್ಪಿಟಲ್ಗೆ ಏನು ಮಾಡ್ತಾರೆ, ಆಮೇಲೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ ಪ್ರೋಗ್ರಾಮ್ನಿಂದ, ಅವರು ಕ್ಲೇಮ್ ಮಾಡ್ಬೋದು. ಜನರಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾವನ್ನು ಸೋಷೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ಸಲ್ಲಿರುವಂಥ ಡೇಟಾಬೇಸನ್ನು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ಪುವರ್ ಸೆಕ್ಷನನ್ನು ಐಡೆಂಟಿಫೈ ಮಾಡ್ತಾರೆ. ಆ ಮನೆಯಲ್ಲಿ ಇವತ್ತು ಅಡಲ್ಟ್ ಮೆಂಬರ್ ಅಥವಾ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಇದೇನೋ ಇಲ್ವೋ ಅನ್ನುವಂಥದ್ದಾಗಲಿ, ಅಥವಾ ಫೀಮೇಲ್ ಪಾಪ್ಯುಲೇಷನ್ ಇದೇನೋ ಇಲ್ವೋ, ಮೇಲ್ ಪಾಪ್ಯುಲೇಷನ್ ಇಲ್ಲದೇ ಇರುವಂಥ ಕಂಡೀಷನ್ ಆಗಿರ್ಬೋದು, ಮತ್ತು ಮನೆಯ ಒಂದು ಸ್ಥಿತಿಗತಿಗಳು ಯಾವ ರೀತಿಯಾಗಿರುತ್ತೆ, ಕಚ್ಚಾ ಹೌಸ್ ಇದೆನಾ, ಒಂದೇ ಒಂದು ರೂಮ್ ಇದೆನಾ, ಅಥವಾ ಶೆಲ್ಟರ್ ಇದೇನೋ ಇಲ್ವೋ, ಅವರ ಒಂದು ಸ್ಟೇಟಸ್ ಅಥವಾ ವರ್ಕಿಂಗ್ ಕಂಡೀಷನ್ಸ್, ಸಮ್ಟೈಮ್ಸ್ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅಂತ ನೋಡ್ತೇವೆ, ಕೂಲೀಸ್ಗಳಂತ ನೋಡ್ತೇವೆ, ಟ್ರೈಬಲ್ ಗ್ರೂಪಿಗೆ ಅವ್ರು ಬಿಲಾಂಗ್ ಆಗ್ತಾರಾ ಇಲ್ವೋ, ಬಾಂಡೆಡ್ ಲೇಬರ್ ಕಂಡೀಷನ್ಸನ್ನು ಅವರು ಹೊಂದಿದ್ದಾರೆ ಇಲ್ವೋ, ಸ್ಟ್ರೀಟ್ ವೆಂಡರ್ಸ್ಗಳಂತ ನೋಡ್ತೇವೆ. ಅವರ ಒಂದು ಸ್ಥಿತಿಗತಿಗಳ ಆಧಾರದ ಮೇಲೆ ಇಲ್ಲಿ ಯಾವ ರೀತಿಯಾಗಿ ಡೇಟಾಬೇಸನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ, ಇಲ್ಲಿ ಇರುವಂತಹ ಒಂದು ಡೇಟಾನ ಯೂಸ್ ಮಾಡೋದ್ರ ಮುಖಾಂತರ ನಾವು ಬೆನಿಫಿಷರೀಸ್ಗಳನ್ನು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಡೀಟೇಲ್ಡ್ ಆಗಿರ್ತಕ್ಕಂತಹ ಇನ್ಫಾರ್ಮೇಷನ್ಸನ್ನು ಪ್ರೋಗ್ರಾಮ್ ನಡಿನಲ್ಲಿ ನಾವು ಕಾಣ್ಬೋದು. ಪ್ರೋಗ್ರಾಮ್ನ ಆಬ್ಜೆಕ್ಟಿವ್ ಅಂತಂದರೆ ಯೂನಿವರ್ಸಲ್ ಹೆಲ್ತ್ ಕವರೇಜನ್ನು ಮಾಡುವಂಥದ್ದು. ಇನ್ನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲಲ್ಲಿರುವಂಥ ಆಬ್ಜೆಕ್ಟಿವನ್ನು ರೀಚ್ ಮಾಡಲಿಕ್ಕೆ ಇದು ನಮಗೆ ಸಹಕಾರಿ ಆಗ್ತಾ ಇದೆ. ಮೆಡಿಕಲ್ ಎಕ್ಸ್ಪೆಂಡಿಚರನ್ನು ಫ್ಯಾಮಿಲಿ ಇವತ್ತು ಕಡಿಮೆ ಮಾಡ್ಬೋದು. ಹಾಗೂ ಕ್ವಾಲಿಟಿ ವೈಸ್ ಅವರು ಮೆಡಿಕಲ್ ಸರ್ವಿಸಸನ್ನು ಸಹ ಪ್ಯಾರಲಲ್ಲಿ ಪಡೆದುಕೊಳ್ಬೋದು. ಈವನ್ ಈ ಒಂದು ಸ್ಕೀಮ್ನ ಮುಖಾಂತರ ಹಾಸ್ಪಿಟಲ್ಲೂ ಸಹ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ಸ್ಗಳನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಹೆಲ್ತ್ ಸೆಕ್ಟರು ಸಹ ರಿಫಾರ್ಮ್ಸನ್ನು ಮಾಡೋದ್ರ ಮುಖಾಂತರ ಹೆಲ್ತ್ ಕೇರ್ ಸಿಸ್ಟಮನ್ನು ನಾವು ಇಂಪ್ರೂವೈಸ್ ಮಾಡ್ಬೋದು ಅನ್ನುವಂಥದ್ದಾಗಿ ಈ ಒಂದು ಪ್ರೋಗ್ರಾಮ್ ಪ್ಯಾರಲಲಿ ಇವತ್ತು ಬೆನಿಫಿಷರೀಸ್ಗೂ ಸಹ ಸಹಕಾರಿ ಆಗ್ತಾ ಇದೆ. ಹಾಸ್ಪಿಟಲ್ಸ್ಗಳ ಸ್ಥಿತಿಗತಿಗಳನ್ನು ಸಹ ಸುಧಾರಿಸ್ತಾ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಪ್ರೋಗ್ರಾಮ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬ್ರೀಫಾಗಿ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ಗೆ ಸಂಬಂಧಪಟ್ಟಂತೆ ನಾವು ತಿಳಿದುಕೊಳ್ಳೋದಾದರೆ, ಇಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿರ್ತಕ್ಕಂಥ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಆ್ಯಂಡ್ ಸಬ್ ಸೆಂಟರ್ಸ್ಗಳೇನಿರ್ತಾವಲ್ಲ, ಇದನ್ನು ಇಂಪ್ರೂವೈಸ್ ಮಾಡಬೇಕು. ಇವುಗಳನ್ನು ಕಾಂಪ್ರಿಹೆನ್ಸಿವ್ ಆಗಿರುವಂತಹ ಪ್ರೈಮರಿ ಹೆಲ್ತ್ ಕೇರ್ ಆಗಿ ಕನ್ಸಿಡರ್ ಮಾಡಬೇಕು. ಕಾಂಪ್ರಿಹೆನ್ಸಿವ್ ಪ್ರೈಮರಿ ಹೆಲ್ತ್ ಕೇರ್. ಇಲ್ಲಿ ನಾವು ಕೆಲವೊಂದಿಷ್ಟು ಡಿಸೀಸಸ್ಗಳನ್ನು ಈಸಿಯಾಗಿ ಅಡ್ರೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಡಯಾಗ್ನೋಸ್ಟಿಕ್ ಸೆಂಟರ್ಸ್ಗಳನ್ನು ಲೋಕಲ್ ಲೆವೆಲಲ್ಲಿ ಸೆಟಪ್ ಮಾಡುವಂಥದ್ದಾಗಲಿ, ಹಾಗೂ ಮೆಟರ್ನಲ್ ಹೆಲ್ತ್ ಸರ್ವಿಸಸನ್ನು ಪ್ರೊವೈಡ್ ಮಾಡೋದಾಗಲಿ, ಚೈಲ್ಡ್ ಕೇರ್ಗೆ ಸಂಬಂಧಪಟ್ಟಂತಹ ಪ್ರಿಲಿಮಿನರಿ ಸ್ಟೇಜಲ್ಲಿ ನಾವು ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಸೆಕೆಂಡರಿ ಹಾಗೂ ಟರ್ಷರಿ ಸ್ಟೇಜ್ಗೆ ಹೋಗೋದನ್ನು ತಡೆಗಟ್ಟಬೋದು. ಜನರಲಿ ಇವಾಗ ಚೈಲ್ಡ್ ಬರ್ತ್ಗೆ ಸಂಬಂಧಪಟ್ಟಂತೆ
ಅಥವಾ ನಿಯೋನೇಟಲ್ ಇನ್ಫ್ಯಾಂಟ್ ಹೆಲ್ತ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡೋದು, ಚೈಲ್ಡ್ ಕೇರ್, ಫ್ಯಾಮಿಲಿ ಪ್ಲ್ಯಾನಿಂಗ್ ಆಗಿರ್ಬೋದು, ಮತ್ತು ಕಮ್ಯುನಿಕೇಬಲ್ ಡಿಸೀಸನ್ನು ಮ್ಯಾನೇಜ್ ಮಾಡೋದಾಗಲಿ, ಕಮ್ಯುನಿಕೇಬಲ್ ಡಿಸೀಸ್ಗೆ ಸಂಬಂಧಪಟ್ಟಂತೆ ಕ್ಯೂರ್ ಮಾಡೋದಾಗಲಿ, ಇಲ್ನೆಸ್ಸನ್ನು ಮಾನಿಟರ್ ಮಾಡೋದಾಗಲಿ, ಹಾಗೂ ENT ಡಿಪಾರ್ಟ್ಮೆಂಟ್ ರಿಲೇಟೆಡ್ ಇರತಕ್ಕಂಥ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಓರಲ್ ಹೆಲ್ತ್ ಆಗಿರ್ಬೋದು, ಎಲ್ಡರ್ಲಿ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ಗಳಾಗಿರ್ಬೋದು, ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸಸನ್ನು ಪ್ರೊವೈಡ್ ಮಾಡೋದಾಗಲಿ, ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲಿ ಸ್ಕ್ರೀನಿಂಗನ್ನು ಮಾಡಲಾಗುತ್ತೆ. ಇಷ್ಟು ಪಾಯಿಂಟ್ಸ್ಗಳು ನಮಗೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ, ಈ ಒಂದು ಪ್ರೋಗ್ರಾಮಲ್ಲಿರುವಂತಹ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, ಇಂಡಿವಿಜುವಲ್ ಪ್ರೋಗ್ರಾಮ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಭಾರತ ಮತ್ತು UAE ಟ್ರೇಡನ್ನು ಡೊಮೆಸ್ಟಿಕ್ ಕರೆನ್ಸಿಗಳ ಮುಖಾಂತರ ಮಾಡಬೇಕು ಅನ್ನುವಂಥದ್ದಾಗಿ ಮುಂದಾಗಿದೆ. ಭಾರತದಲ್ಲಿರುವಂತಹ ರುಪಿ ಹಾಗೂ UAEನಲ್ಲಿರ್ತಕ್ಕಂಥ ದಿರ್ಹ್ಯಾಮ್, ಈ ಕರೆನ್ಸೀಸ್ಗಳ ಮುಖಾಂತರ ನಾವು ವ್ಯಾಪಾರ ಸಂಪರ್ಕವನ್ನು ಬೆಳೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಸ್ಕಷನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS ಪೇಪರ್ 3 ನಡಿನಲ್ಲಿ ಬಂದಾಗ ಎಕ್ಸ್ಟರ್ನಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಇದರಿಂದ ಭಾರತಕ್ಕೆ ಏನು ಹೆಲ್ಪ್ ಆಗುತ್ತೆ? ಭಾರತದ ರುಪಿ ಸರ್ಕ್ಯುಲೇಷನ್, ಭಾರತದಲ್ಲಿರುವಂತಹ ರುಪಿ ಇವತ್ತು ಗಲ್ಫ್ ರೀಜನಲ್ಲಿ ಪಾಪ್ಯುಲಾರಿಟಿಯನ್ನು ಪಡೆಯಬಹುದು. ಗಲ್ಫ್ ರೀಜನಲ್ಲಿ ರುಪಿ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆಗಲಿಕ್ಕೆ ನಮಗೆ ಸಹಕಾರಿಯಾಗುತ್ತೆ. ರುಪಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಅಂತ ಫಸ್ಟ್ ಪಾಯಿಂಟಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು. ಈ ನಿಟ್ಟಿನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇವತ್ತು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗಿಗೆ ಮುಂದಾಗ್ತಾ ಇದೆ ಅಂತ. ಸೊ ಎರಡು ಬ್ಯಾಂಕ್ಗಳ ಮಧ್ಯೆ ಇರತಕ್ಕಂಥ ಈ ಒಂದು ಅಗ್ರಿಮೆಂಟ್ ಒಂದು ಪ್ರಾಪರ್ ಆಗಿರುವಂತಹ ಫ್ರೇಮ್ವರ್ಕನ್ನು ಪ್ರೊವೈಡ್ ಮಾಡುತ್ತೆ. ಇದರಿಂದ ಲೋಕಲ್ ಕರೆನ್ಸೀಸ್ಗಳನ್ನು ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ ನಡಿನಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಲೋಕಲ್ ಕರೆನ್ಸೀಸ್ಗಳನ್ನು ಪ್ರಮೋಟ್ ಮಾಡಲಿಕ್ಕೆ ಎರಡು ಕಂಟ್ರಿಗಳು ಮುಂದಾಗ್ತಾ ಇದೆ. ಸೊ ಲೋಕಲ್ ಕರೆನ್ಸೀಸ್ಗಳ ಒಂದು ಪ್ರಮೋಷನನ್ನು ನಾವು ಕಾಣಬಹುದು. ಲೋಕಲ್ ಕರೆನ್ಸೀಸ್ಗಳನ್ನು ಟ್ರೇಡ್ ಮಾಡೋದ್ರಲ್ಲಿ ಯೂಸ್ ಮಾಡುವಂಥದ್ದು. ಹಾಗೂ ಇಲ್ಲಿ ಲೀಡರ್ಗಳ ಒಂದು ಎಕ್ಸ್ಪ್ರೆಷನ್ ಏನಂತಂದರೆ, ಇವತ್ತು ನಾವು ಪೇಮೆಂಟ್ ಸಿಸ್ಟಮನ್ನು ಸಹ ಇಂಪ್ರೂವೈಸ್ ಮಾಡಬೇಕು. ಪೇಮೆಂಟ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ, ಪೇಮೆಂಟ್ ಸಿಸ್ಟಮ್ ಅಂತಂದರೆ ಇವಾಗ ನಾವು ಡಿಜಿಟಲೈಸೇಷನನ್ನು ಮಾಡೋದಾಗಲಿ, ಅಥವಾ ಪ್ರಾಪರಾಗಿರುವಂತಹ ಒಂದು ಮೆಸೇಜಿಂಗ್ ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನನ್ನು ಎಫೆಕ್ಟಿವ್ ಆಗಿ ಎರಡು ಕಂಟ್ರಿಗಳ ಮಧ್ಯೆ ತರಬೇಕು, ಎಫಿಷಿಯೆಂಟಾಗಿ ನಾವು ವರ್ಕ್ ಮಾಡಬೇಕು ಅನ್ನುವಂಥದ್ದಾಗಿ ಲೀಡರ್ಸ್ಗಳ ಒಂದು ಕನ್ಸಿಡ್ರೇಷನನ್ನು ಕಾಣ್ಬೋದು. ಸಮ್ಟೈಮ್ಸ್ ಈ ಒಂದು ಕೋಆಪ್ರೇಷನ್ ಮುಖಾಂತರ ಡೊಮೆಸ್ಟಿಕ್ ಲೆವೆಲಲ್ಲಿ ನಾವು ಕೆಲವೊಂದಿಷ್ಟು ಡೊಮೆಸ್ಟಿಕ್ ಕಾರ್ಡ್ ಸ್ಕೀಮ್ಸನ್ನು ಜಾರಿಗೆ ತಂದಿರ್ತೇವೆ. ಇದರಿಂದ ನ್ಯಾಷನಲ್ ಕಾರ್ಡ್ ಸ್ವಿಚಿಂಗ್ ಮಾಡುವಂಥ ಅವಶ್ಯಕತೆ ಇರುತ್ತೆ. ಸಮ್ಟೈಮ್ಸ್ ನಾವು ಕಾರ್ಡ್ಗಳನ್ನು ಇಂಟರ್ಲಿಂಕ್ ಮಾಡುವಂಥ ಅವಶ್ಯಕತೆ ಇರುತ್ತೆ. ಕೋಆಪ್ರೇಷನ್ನ ಅವಶ್ಯಕತೆ ಇಂಪಾರ್ಟೆಂಟು ಅನ್ನುವಂಥದ್ದಾಗಿ ನಾವು ಕಾಣ್ಬೋದು. ಇಂಟಿಗ್ರೇಟೆಡ್ ಆಗಿರುವಂಥ ಅಪ್ರೋಚನ್ನು ತರೋದ್ರ ಮುಖಾಂತರ ಎಕ್ಸೆಸಿಬಿಲಿಟಿಯನ್ನು ನಾವು ಎನ್ಹ್ಯಾನ್ಸ್ ಮಾಡ್ಬೋದು. ಪೇಮೆಂಟ್ ಸರ್ವಿಸಸನ್ನು ಪ್ರಾಪರಾಗಿ ಪ್ರೊವೈಡ್ ಮಾಡ್ಬೋದು. ಇದರಿಂದ ಸಿಟಿಜನ್ಸ್ಗಳು ಸಹ ಬೆನಿಫಿಟನ್ನು ಪಡೆದುಕೊಳ್ತಾರೆ, ಹಾಗೂ ಬೇರೆ ಒಂದು ಕಂಟ್ರಿಯಿಂದ ನಮ್ಮ ದೇಶದಲ್ಲಿ ಏನು ರೆಸಿಡೆಂಟ್ ಆಗಿರ್ತಾರಲ್ಲ ಅವರು ಸಹ ಬೆನಿಫಿಟನ್ನು ಪಡೆದುಕೊಳ್ತಾರೆ ಅಂತ ಕಾಣ್ಬೋದು. ಇದು ಆರ್ಟಿಕಲ್ಗೆ ಸಂಬಂಧಪಟ್ಟಂಥ ಪಾಯಿಂಟ್. ಇನ್ ಜನರಲಿ ನಾವು ಯಾವುದೇ ಕಂಟ್ರಿಗಳೊಂದಿಗೆ ಡೊಮೆಸ್ಟಿಕ್ ಕರೆನ್ಸಿಯ ಮುಖಾಂತರ ಟ್ರೇಡ್ ಮಾಡ್ತೀವಿ ಅಂತಂದಾಗ ಇದರಿಂದ ಯಾವ ರೀತಿ ಅಂತ ಬೆನಿಫಿಟ್ ಆಗುತ್ತೆ, ಅಥವಾ ನಮ್ಮ ಒಂದು ರುಪಿಯನ್ನು ಇಂಟರ್ನಲೈಜೇಷನ್ ನಾವು ಮಾಡ್ತಾ ಇದ್ದೀವಿ ಅಂತಂದರೆ, ಗ್ಲೋಬಲ್ ಲೆವೆಲಲ್ಲಿ ಪಾಪ್ಯುಲಾರಿಟಿಯನ್ನು ಪಡಿತಾ ಇದ್ದೀವಿ ಅಂತಂದರೆ ಹೇಗೆ ಇದು ನಮ್ಮ ದೇಶಕ್ಕೆ ಬೆನಿಫಿಟ್ ಆಗುತ್ತೆ ಅಂದರೆ, ರುಪಿಗೆ ಡಿಮ್ಯಾಂಡ್ ಇವತ್ತು ಗ್ಲೋಬಲ್ ಲೆವೆಲಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂತಂದರೆ ಈ ಸಂದರ್ಭದಲ್ಲಿ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ಗಳು ಹೆಚ್ಚಿಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಇದೊಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡುತ್ತೆ, ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಏಕೆಂದರೆ ಗ್ಲೋಬಲ್ ಲೆವೆಲಲ್ಲಿ ರುಪಿ ಪಾಪ್ಯುಲಾರಿಟಿ ಇದೆ ಅಥವಾ ಸ್ಟೇಬಲ್ ಇದೆ ಅಂತಂದರೆ ಹೆಚ್ಚು ಕಂಟ್ರಿಗಳು ನಮ್ಮೊಂದಿಗೆ ಟ್ರೇಡ್ ಮಾಡಲಿಕ್ಕೆ ಮುಂದಾಗ್ತಾರೆ. ಭಾರತಕ್ಕೆ ಇಲ್ಲಿ ಬೆನಿಫಿಟ್ ಆಗೋದನ್ನು ನಾವು ಕಾಣ್ಬೋದು. ಭಾರತ ಇದರಿಂದ ಬೆನಿಫಿಟನ್ನು ಪಡೆದುಕೊಳ್ಬೋದು. ಇದು ಗೂಡ್ ಅಥವಾ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ ಪೇಮೆಂಟನ್ನು ಈಸಿಯಾಗಿ ಮಾಡ್ಕೊಳ್ಳಿಕ್ಕೆ. ಸೊ ಇಲ್ಲಿ ಹೆಚ್ಚು ಫ್ಲಕ್ಚುಯೇಷನ್ ಆಗಲ್ಲ. ಗ್ಲೋಬಲ್ ಲೆವೆಲಲ್ಲಿ ಪಾಪ್ಯುಲಾರಿಟಿಯನ್ನು ಒಂದು ಕರೆನ್ಸಿ ಹೊಂದ್ತಾ ಇದೆ ಅಂತಂದರೆ ರಿಸ್ಕ್ ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಬರುತ್ತೆ ಅನ್ನುವಂಥದ್ದಾಗಲಿ. ಹಾಗೂ ನಮ್ಮ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ಗೆ ಎಕ್ಸೆಸಿಬಿಲಿಟಿ ಸಿಗುತ್ತೆ. ಓಕೆ, ಔಟ್ಸೈಡರ್ಸ್ ಬಂದು ನಮ್ಮ ದೇಶದಲ್ಲಿ ಇನ್ಸ್ಟಿಟ್ಯೂಷನ್ಗೆ ರಿಲೇಟೆಡ್ ಇರುವಂತಹ ಅಥವಾ ಒಂದು ಫರ್ಮನ್ನು ಸೆಟಪ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಈಸಿಯಾಗಿ ಪರ್ಮಿಟ್ ಮಾಡ್ಬೋದು. ಎಕ್ಸ್ಚೇಂಜ್ ರೇಟ್ಗೆ ಸಂಬಂಧಪಟ್ಟಂತಹ ರಿಸ್ಕ್ ಜಾಸ್ತಿ ಇರೋದಿಲ್ಲ. ಸೊ ಇದರಿಂದ ನಮ್ಮ ದೇಶದಲ್ಲಿಯೂ ಸಹ ಅವರು ಇವತ್ತು ಲೋನನ್ನು ತೆಗೆದುಕೊಳ್ತಾರೆ. ಇಲ್ಲಿ ಬಂದುಬಿಟ್ಟು ಪರ್ಚೇಸ್ ಮಾಡಬೇಕು ಅಂತಂದರೆ ಅವ್ರಿಗೆ ಚೀಪರ್ ರೇಟಲ್ಲಿ ಸಿಕ್ಕುತ್ತೆ. ಈ ನಿಟ್ಟಿನಲ್ಲಿ ಲಾರ್ಜ್ ಸ್ಕೇಲಲ್ಲಿ ನಮ್ಮ ಡೊಮೆಸ್ಟಿಕ್ಕಿಂದನೂ ಸಹ ಅವ್ರಿಗೆ ಹೆಲ್ಪ್ ಸಿಕ್ಕುತ್ತೆ ಅನ್ನೋದಾಗಿ ಕಾಣ್ಬೋದು. ಸೊ ಇದರಿಂದ ನಾವು ಇಂಟರ್ನಲೈಜೇಷನ್ ಮಾಡೋದ್ರಿಂದ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗುತ್ತೆ, ನಮ್ಮ ದೇಶಕ್ಕೆ ಮನಿ ಫ್ಲೋ ಹೆಚ್ಚಾಗುತ್ತೆ, ಜೊತೆಗೆ ಒಂದು ಟ್ರಸ್ಟು ಸಹ ಬಿಲ್ಟ್ ಆಗುತ್ತೆ. ಎಕ್ಸ್ಪೋರ್ಟನ್ನು ಸಹ ನಾವು ಹೆಚ್ಚಿಗೆ ಮಾಡ್ಬೋದು. ಎಕ್ಸ್ಪೋರ್ಟ್ ಹೆಚ್ಚಿಗೆ ಮಾಡ್ತಾ ಇರೋದ್ರಿಂದ ನಮ್ಮ ಒಂದು ಡೆಫಿಸಿಟ್ ಸ್ಟೇಟಸ್ ಏನಿರುತ್ತಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. ಟ್ರೇಡ್ ಡೆಫಿಸಿಟ್ ಸ್ಪೆಸಿಫಿಕಲಿ ಹೇಳೋದಾದರೆ ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗ್ತಾ ಬರುತ್ತೆ. ಇದು ಜನರಲಿ ನಮಗೆ ಇರಬೇಕಾಗಿರುವಂಥ ಪಾಯಿಂಟ್. ಎರಡು ಪಾಯಿಂಟ್ ನಮಗೆ ಕ್ಲಿಯರ್ ಆಗಿರುತ್ತೆ. ಒಂದು ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ
ಟ್ರೇಡ್ ಡೆಫಿಸಿಟ್ ರೆಡ್ಯೂಸ್ ಆಗ್ತಾ ಇರೋದನ್ನು ಕಾಣ್ಬೋದು. ಹಾಗೂ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟು ಸಹ ಇನ್ಕ್ರೀಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಪಾಯಿಂಟ್ ನಮಗೆ ಇಂಪಾರ್ಟೆಂಟ್. ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗುತ್ತೆ. ಸೊ ಜನರಲಿ ನಾವು ಯಾವುದೇ ಒಂದು ಕಂಟ್ರಿಗಳೊಂದಿಗೆ ಡೊಮೆಸ್ಟಿಕ್ ಕರೆನ್ಸಿ ಮುಖಾಂತರ ಟ್ರೇಡಿಂಗನ್ನು ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಯಾವ ರೀತಿಯಾದಂಥ ಬೆನಿಫಿಟ್ ಇರುತ್ತೆ ಅಂತ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇದನ್ನು ನಾವು ಅಚೀವ್ ಮಾಡಬೇಕಂತಂದರೆ ಸಾಕಷ್ಟು ಸ್ಟೆಪ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. RBIನ ಸಹ ಪ್ರಾಪರ್ ಆಗಿರುವಂತಹ ಒಂದು ಫ್ರೇಮ್ವರ್ಕನ್ನು ತರಬೇಕು. ಸರ್ಕಾರ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನು ರಿಮೂವ್ ಮಾಡಬೇಕಾಗತ್ತೆ. ಡೊಮೆಸ್ಟಿಕ್ ಇರ್ಬೋದು, ಫಾರಿನ್ ಇರ್ಬೋದು, ಅಥವಾ ಬೇರೆ ಕಂಟ್ರಿಗಳೊಂದಿಗೆ ನಾವು ಇವತ್ತು ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ, ಟ್ರೇಡಿಂಗನ್ನು ಮಾಡ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ರಿಸ್ಟ್ರಿಕ್ಷನ್ಸ್ಗಳನ್ನು ರಿಮೂವ್ ಮಾಡಬೇಕಾಗತ್ತೆ. ಸೊ ಈ ಗೋಲನ್ನು ಅಥವಾ ಈ ಟಾರ್ಗೆಟನ್ನು ಅಚೀವ್ ಮಾಡಬೇಕು ಅಂತಂದರೆ ಪ್ರಾಪರ್ ಫ್ರೇಮ್ವರ್ಕ್ ನಮಗೆ ಬೇಕಾಗುತ್ತೆ. ಅಡ್ವಾಂಟೇಜಸನ್ನು ನಾವು ನೋಡಿದರೆ ಮಂತ್ಲಿ ಬೇಸಿಸ್ ಮೇಲೆ ಸರಿಸುಮಾರು $20 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಸೇವಿಂಗ್ ಆಗುತ್ತೆ. ಟ್ರೇಡ್ ಡೆಫಿಸಿಟನ್ನು ನಾವು ರೆಡ್ಯೂಸ್ ಮಾಡ್ಬೋದು. ರಿಡಕ್ಷನ್ ಆಗುವಂಥ ಒಂದು ಸ್ಟೇಟಸ್ ಮಂತ್ಲಿ ಬೇಸಿಸ್ ಮೇಲೆ ಕಾಣ್ಬೋದು. ಇದರಿಂದ ನಾವು ರುಪಿಯನ್ನು ಸ್ಟೇಬಲ್ ಮಾಡ್ಬೋದು. ರುಪಿನೂ ಸಹ ಸ್ಟ್ರೆಂತ್ ಆಗುವಂತಹ ಸಾಧ್ಯತೆ ಇರುತ್ತೆ. ಗ್ಲೋಬಲ್ ಮಾರ್ಕೆಟಲ್ಲಿ ರುಪಿನೂ ಸಹ ಸ್ಟೆಬಿಲಿಟಿಯನ್ನು ಹೊಂದ್ತಾ ಹೋಗುತ್ತೆ. ಟ್ರೇಡ್ ಆ್ಯಕ್ಟಿವಿಟೀಸ್ಗಳು ಇಂಪ್ರೂವೈಸ್ ಆಗುತ್ತೆ ಅಂತ. ರುಪಿ ಇವತ್ತು ನಾವು ರಿಸರ್ವ್ ಕರೆನ್ಸಿಯಾಗಿ ಕನ್ಸಿಡರ್ ಮಾಡ್ಬೋದು. ತುಂಬ ಲಾಂಗ್ ಟರ್ಮಲ್ಲಿ ರುಪಿ ಸ್ಟೇಬಲ್ ಆಗ್ತಾ ಹೋದರೆ ಡೆವಲಪಿಂಗ್ ಎಕಾನಮೀಸ್ಗಳು ಸಹ ಇದನ್ನು ರಿಸರ್ವ್ ಕರೆನ್ಸಿಯಾಗಿ ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಈ ರೀತಿಯಾದಂಥ ಅಡ್ವಾಂಟೇಜಸನ್ನು ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಡಿಸ್ಅಡ್ವಾಂಟೇಜ್ ಸೈಡಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಹೋದರೆ ಇವತ್ತು ಗ್ಲೋಬಲ್ ಲೆವೆಲಲ್ಲಿ ಫೆಡ್ರಲ್ ಬ್ಯಾಂಕ್ಸ್ಗಳು ವರ್ಕ್ ಮಾಡ್ತಾ ಇದ್ದಾವೆ. ಆ ವರ್ಕಿಂಗ್ ಮಾಡೆಲ್ ನಡಿನಲ್ಲಿ ನಾವು ಈ ಒಂದು ರುಪೀಸನ್ನು ಸ್ಟೆಬಿಲೈಸ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಪ್ರಾಪರ್ ಆಗಿರುವಂಥ ಪಾಲಿಸಿ ಅಥವಾ ಫ್ರೇಮ್ವರ್ಕ್ ಬೇಕು. RBI ಒಂದು ಆಪರೇಟಿಂಗ್ ಮಾಡೆಲ್ನ ತಂದರೆ ಮಾತ್ರ ಆಗುತ್ತೆ. ಸಮ್ಟೈಮ್ಸ್ ಎಕ್ಸ್ಟರ್ನಲ್ ಶಾಕ್ನಿಂದಾಗಿ ನಮ್ಮ ಕರೆನ್ಸೀಸ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಲೋಕಲ್ ಎಫೆಕ್ಟ್ಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಾಪರ್ ಆಗಿರುವಂಥ ಫ್ರೇಮ್ವರ್ಕ್ನ ಅವಶ್ಯಕತೆ ಇರುತ್ತೆ. ಇವಾಗ ನಾವು ಜನರಲಿ ಎಲ್ಲ ಕಂಟ್ರಿಗಳೊಂದಿಗೆ ಕಮಿಟ್ಮೆಂಟನ್ನು ಮಾಡ್ತಾ ಇಲ್ಲ, ಗ್ರ್ಯಾಜುವಲಿ ಮಾಡ್ತಾ ಹೋಗ್ತಾ ಇದ್ದೀವಿ. ಈ ಮಾಡೆಲ್ ಹೇಗೆ ವರ್ಕ್ ಆಗುತ್ತೆ, ಬೆಂಚ್ ಮಾರ್ಕ್ ರೇಟ್ಸ್ಗಳನ್ನು ನಾವು ಫಿಕ್ಸ್ ಮಾಡೋದ್ರ ಮುಖಾಂತರ ನಾವು ಈ ಮಾಡೆಲನ್ನು ಅಡಾಪ್ಟ್ ಮಾಡ್ತಾ ಹೋಗ್ಬೋದು ಅನ್ನುವಂಥದ್ದಾಗಿ ಕನ್ಸಿಡರ್ ಮಾಡ್ಬೋದು. ಇದರಿಂದ ನಮ್ಮ ದೇಶಕ್ಕೆ ಬೆನಿಫಿಟ್ ಇದೆ ಹಾಗೂ ನಮ್ಮ ಕರೆನ್ಸಿನೂ ಸಹ ಸ್ಟೆಬಿಲಿಟಿಯನ್ನು ಓವರ್ ಅ ಪೀರಿಯಡ್ ಆಫ್ ಟೈಮ್ ಹೊಂದುತ್ತೆ. ಗ್ಲೋಬಲ್ ಲೆವೆಲಲ್ಲಿಯೂ ಸಹ ಇದನ್ನು ರಿಸರ್ವ್ ಕರೆನ್ಸಿಯಾಗಿ ಯೂಸ್ ಮಾಡ್ತಕ್ಕಂಥದ್ದು ಲಾಂಗ್ ಟರ್ಮ್ ಅಪ್ರೋಚ್ ಅನ್ನುವಂತಹ ಕನೆಕ್ಟಿವಿಟಿ ನಮಗೆ ಇಲ್ಲಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್, ನೈಟ್ರೋಜನ್ ಡೈಆಕ್ಸೈಡ್ಗೆ ಎಕ್ಸ್ಪೋಸ್ ಆಗ್ತಾ ಇರೋದ್ರಿಂದ ಪ್ರೀಮೆಚ್ಯೂರ್ ಡೆತ್, ರೆಸ್ಪಿರೇಟರಿ ಹಾಗೂ ಸರ್ಕ್ಯುಲೇಟರಿ ಇಲ್ನೆಸ್ಸನ್ನು ನಾವು ಕಾಣ್ತಾ ಇದ್ದೀವಿ ಅನ್ನುವಂಥ ಒಂದು ರಿಪೋರ್ಟನ್ನು ಕಾಣ್ಬೋದು. ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಡೌನ್ ಟು ಅರ್ತ್ ಮ್ಯಾಗ್ಝಿನ್ ಅಡಿನಲ್ಲಿ ಈ ಒಂದು ಆರ್ಟಿಕಲನ್ನು ಕಾಣುವಂಥದ್ದು. ಸೊ ಇಲ್ಲಿ ವಲ್ನರೇಬಲ್ ಗ್ರೂಪ್ ಯಾವ ರೀತಿಯಾಗಿದೆ, ಹೆಲ್ತ್ ರಿಸ್ಕ್ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ NO2 ಪೀಕ್ ಲೆವೆಲಲ್ಲಿದೆ ಅನ್ನುವಂತಹ ಒಂದು ಅಲರ್ಟನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನೈಟ್ರೋಜನ್ ಡೈಆಕ್ಸೈಡ್ನಿಂದ ಆಗ್ತಕ್ಕಂಥ ಇಂಪ್ಯಾಕ್ಟನ್ನು ನಾವಿಲ್ಲಿ ಕನೆಕ್ಟ್ ಆಗ್ಬೋದು. ಇದಕ್ಕೆ ಸಂಬಂಧಿಸಿದಂತೆ ಅಸ್ತಮಾ ಕ್ರಿಯೇಟ್ ಆಗುತ್ತೆ. ಅಡಲ್ಟಲ್ಲಿ ಇರ್ಬೋದು ಅಥವಾ ಚಿಲ್ಡ್ರನಲ್ಲಿ ಇರ್ಬೋದು. ಬ್ರಾಂಕೈಟಿಸ್ ಅಂತಕ್ಕಂಥ ಡಿಸೀಸಸ್ಗಳನ್ನು ಸಹ ನಾವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ಕೆಲವೊಂದಿಷ್ಟು ರಿವ್ಯೂ ರಿಪೋರ್ಟನ್ನು ನಾವು ರೀಸೆಂಟಾಗಿ ನೋಡಿದರೆ ಹೀಲ್ ವೆಬ್ಸೈಟ್ ನಡಿನಲ್ಲಿ ಅದರಲ್ಲೂ ಹೆಲ್ತ್ ಎಫೆಕ್ಟ್ NO2ಗೆ ಸಂಬಂಧಪಟ್ಟಂತೆ ಸಿಗ್ನಿಫಿಕೆಂಟ್ಲಿ ಲಾಸ್ಟ್ 10 to 15 ಇಯರ್ಸಲ್ಲಿ ಇನ್ಕ್ರೀಸ್ ಆಗಿರುವಂಥ ಒಂದು ಸ್ಟೇಟಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೂ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5ನ ಒಂದು ಕಾನ್ಸಂಟ್ರೇಷನು ಸಹ ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವಂಥ ಒಂದು ಸೈಂಟಿಫಿಕ್ ಸ್ಟಡೀಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಸೊ ರೋಡ್ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂತಹ ಒಂದು ಕಾಂಟ್ರಿಬ್ಯೂಷನ್ ಆಗಿರ್ಬೋದು. ಡೀಸೆಲ್ ಎಂಜಿನ್ಸ್ಗಳ ಒಂದು ಬರ್ನಿಂಗಿನಿಂದಾಗಿಯೂ ಸಹ ಇವತ್ತು ಪೊಲ್ಯೂಷನ್ ಆಗ್ತಾ ಇದೆ ಅನ್ನುವಂತಹ ರಿಪೋರ್ಟನ್ನು ಕಾಣ್ಬೋದು. ಇಲ್ಲಿ ನಾವು ಅಗ್ರಿಕಲ್ಚರ್ ಪ್ರೊಡಕ್ಷನ್ ಮುಖಾಂತರನೂ ಸಹ NO2 ಎಮಿಷನ್ ಆಗ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಏರ್ ಪೊಲ್ಯೂಷನಿಂದ ಆಗ್ತಕ್ಕಂಥ ಹೆಲ್ತ್ ಬರ್ಡನನ್ನು ರಿಡ್ಯೂಸ್ ಮಾಡಬೇಕು ಅಂತ WHO ಸಹ ನಾವು ಆಪ್ಟಿಮಲ್ ಲೆವೆಲಲ್ಲಿ ಹೇಗೆ ಮೇಂಟೈನ್ ಮಾಡಬೇಕು ಅನ್ನುವಂಥ ಒಂದು ಡೇಟಾವನ್ನು ಕೊಟ್ಟಿದ್ದಾರೆ. ಆ್ಯಾವ್ರೇಜ್ ಇಯರ್ ಬೇಸಿಸ್ ಮೇಲೆ ಅದರಲ್ಲೂ ಆ್ಯನ್ಯುವಲ್ ಬೇಸಿಸ್ ಮೇಲೆ 2030 ಒಳಗಡೆ ನಾವು ಪರ್ ಇಯರ್ ಎಮಿಷನನ್ನು ನೋಡಿದರೆ ಬೈಂಡಿಂಗ್ ಇರ್ತಕ್ಕಂಥ ಎಮಿಷನ್ NO2 ಎಷ್ಟು ಎಮಿಷನ್ ಆಗಬೇಕು ಅಂತಂದರೆ ಕೇವಲ 10 ಮೈಕ್ರೋಗ್ರಾಮ್ಸ್ ಪರ್ ಕ್ಯೂಬಿಕ್ ಮೀಟರ್ ಮೈಕ್ರೋಗ್ರಾಮ್ಸ್ ಅನ್ನುವಂಥದ್ದು. ಇದು ಇಯರ್ಲಿ ಬೇಸಿಸ್ ಮೇಲೆ ಇರಬೇಕು. 2030 ನಾವು ಎವರೇಜ್ ಸ್ಟೇಟಸ್ನ ಹೊಂದಬೇಕು ಅನ್ನುವಂಥ ರೆಕಮೆಂಡೇಷನ್ಸನ್ನು ಮಾಡಿದೆ. 2021 WHO ರೀಡಿಫೈನ್ ಮಾಡಿರೋ ಪ್ರಕಾರ 2005 ಒಂದು ಲೆವೆಲನ್ನು ನಾವು ಆಲ್ರೆಡಿ 4 ಟೈಮ್ಸ್ ರೀಚ್ ಆಗಿದ್ದೀವಿ ಅಂತ. 2005 ಇಲ್ಲಿರ್ತಕ್ಕಂಥ ಲಿಮಿಟನ್ನು 4 ಟೈಮ್ಸ್ ಆಲ್ರೆಡಿ ಇನ್ಕ್ರೀಸ್ ಮಾಡಿದ್ದೀವಿ ಅನ್ನುವಂಥ ಒಂದು ಡೇಟಾವನ್ನು ಕಾಣ್ಬೋದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ NO2 ಪೀಕ್ ಲೆವೆಲಲ್ಲಿ ಇರೋದ್ರಿಂದ ಅಲರ್ಟ್ಗಳನ್ನು ನಾವು ಇಲ್ಲಿ ಕಾಣುವಂಥದ್ದು. ಸೊ ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ NO2 ನಾವು ಪ್ರೈಮರಿ ಪೊಲ್ಯೂಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಾ ಅಥವಾ ಸೆಕೆಂಡರಿ ಪೊಲ್ಯೂಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.
ಕಾರ್ಬನ್ ಮೊನಾಕ್ಸೈಡ್, ಓಝೋನ್, ಸಲ್ಫರ್ ಡೈಆಕ್ಸೈಡ್, ಮೀಥೇನ್ ಇವೆಲ್ಲನೂ ಸಹ ಪ್ರೈಮರಿ ಪೊಲ್ಯೂಟೆಂಟ್. NO2ನ ಸ್ಟೇಟಸ್ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವೇ ಮೆನ್ಷನ್ ಮಾಡಬೇಕು. ಇಲ್ಲಿ ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ಗಳು ಆಗ್ತಾ ಇದ್ದಾವೆ ಅನ್ನುವಂತಹ ಆರ್ಟಿಕಲನ್ನು ಕಾಣ್ಬೋದು. ಸ್ಕಿನ್ ರಿಲೇಟೆಡ್ ಇರುವಂತೆ ಅಥವಾ ರೆಸ್ಪಿರೇಟರಿ, ಕ್ಯಾನ್ಸರನ್ನು ಸಹ ಕಾಸ್ ಮಾಡ್ತಕ್ಕಂಥ ಇಶ್ಯೂಸ್ಗಳಿದ್ದಾವೆ ಅನ್ನುವಂಥದ್ದಾಗಿ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ NO2ಗೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಕ್ವಶನ್ ಕಾರ್ನರ್ ಸೆಕ್ಷನಿಂದ ಪೊಲ್ಯೂಷನ್ ಎಫೆಕ್ಟ್ಗೆ ಸಂಬಂಧಪಟ್ಟಂತೆ ಆ್ಯನಿಮಲ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥ ಒಂದು ಸ್ಟಡಿಯನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸ್ಪೆಸಿಫಿಕಲಿ ಏರ್ ಪೊಲ್ಯೂಷನ್ನಿಂದಾಗಿ ಇನ್ಸೆಕ್ಟ್ಸ್ಗಳಲ್ಲಿ ಯಾವ ರೀತಿಯಾಗಿ ಇಂಪ್ಯಾಕ್ಟನ್ನು ತರ್ತಾ ಇದೆ ಅಂತ. ಇಲ್ಲಿ ಆ್ಯಂಟಿನಾ ಅನ್ನು ನಾವು ನೋಡ್ತೇವೆ. ಇನ್ಸೆಕ್ಟ್ಸನ್ನು ಗಮನ ಹರಿಸಿದರೆ ಆ್ಯಂಟಿನಾ ಸ್ಟ್ರಕ್ಚರನ್ನು ಕಾಣ್ತೇವೆ. ಈ ಒಂದು ಆ್ಯಂಟಿನಾ ಸ್ಟ್ರಕ್ಚರ್ನ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ ಆರ್ಡರನ್ನು ಐಡೆಂಟಿಫೈ ಮಾಡೋದರಲ್ಲಿ ಸಹಕಾರಿಯಾಗುತ್ತೆ. ಇದೊಂದು ಸೆನ್ಸರಿ ಆರ್ಗನ್ ಆಗಿದೆ. ಇದರಿಂದ ಆ ಒಂದು ಇನ್ಸೆಕ್ಟ್ನ ಸರ್ವೈವಲ್ ಡಿಪೆಂಡ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಅವು ಫುಡ್ಡನ್ನು ಐಡೆಂಟಿಫೈ ಮಾಡಲಿಕ್ಕೆ ಬಳಕೆ ಮಾಡ್ಕೋತವೆ ಅಥವಾ ಸೆಕ್ಸ್ ಫೆರಮೋನ್ ಆಗಿ ಸಹ ಸಮ್ಟೈಮ್ಸ್ ಸಹಕಾರಿಯಾಗುತ್ತೆ. ಈ ಒಂದು ಸೆನ್ಸರಿ ಆರ್ಗನ್ಸ್ ಮೇಲೆ ನಾವು ಪೊಲ್ಯೂಟೆಡ್ ಅಥವಾ ಪೊಲ್ಯೂಟೆಂಟ್ಸ್ಗಳು ಡೆಪಾಸಿಟ್ ಆಗ್ತಾ ಇರೋದ್ರಿಂದ ಅವುಗಳ ಫಂಕ್ಷನ್ ಡಿಮಿನಿಷ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡ್ಬೋದು. ಅಪೋಸಿಟ್ ಮೇಟನ್ನು ಐಡೆಂಟಿಫೈ ಮಾಡೋದರಲ್ಲಿ ಫೇಲ್ ಆಗ್ತಾ ಇದ್ದಾವೆ ಹಾಗೂ ಫುಡ್ ಐಟಮ್ಸನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದೇವೆ ಅಂತ ಕಾಣ್ಬೋದು. ಪೊಲ್ಯೂಷನ್ ಇವತ್ತು ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಹೆಚ್ಚು ಪರ್ಟಿಕ್ಯುಲೇಟ್ ಮ್ಯಾಟರ್ಸನ್ನು ಕಾಣ್ತಾ ಇದ್ದೀವಿ. ಈ ಒಂದು ಸೆನ್ಸಿಟಿವ್ ಆ್ಯಂಟಿನಾದಲ್ಲಿ ಡೆಪಾಸಿಟ್ ಆಗ್ತಾ ಇರೋದ್ರಿಂದ ಈ ಒಂದು ಪಾರ್ಟಿಕಲ್ಸ್ಗಳು ಟಾಕ್ಸಿಸಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಟಾಕ್ಸಿಕ್ ಮೆಟಲ್ಸ್ಗಳು ಇರ್ತವೆ, ಇದರಲ್ಲಿ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳಿರ್ತವೆ. ಈ ಎಲ್ಲ ಸಬ್ಸ್ಟೆನ್ಸಸ್ಗಳು ಆ್ಯಂಟಿನಾ ಫಂಕ್ಷನ್ಗೆ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಕನೆಕ್ಟ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪೊಲ್ಯೂಷನಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ ನಡಿನಲ್ಲಿ ಏರ್ ಪೊಲ್ಯೂಷನಿಂದ ಆ್ಯನಿಮಲ್ ಡೈವರ್ಸಿಟಿ ಮೇಲೆ ಇದು ಹೇಗೆ ಇಂಪ್ಯಾಕ್ಟನ್ನು ಮಾಡುತ್ತೆ ಅನ್ನುವಂಥ ಪಾಯಿಂಟನ್ನು ಈ ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂತೆ ಆರ್ಡರ್ ಆಫ್ ಪ್ರೆಸಿಡೆನ್ಸನ್ನು ನಾವು ನೋಡಿದರೆ ಹೈಯೆಸ್ಟ್ ರ್ಯಾಂಕನ್ನು ಯಾರು ಹೊಂದಿದ್ದಾರೆ ಕೊಟ್ಟಿರುವಂತಹ 4 ಆಪ್ಷನ್ಸ್ಗಳಲ್ಲಿ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್, ಫಾರ್ಮರ್ ಪ್ರೆಸಿಡೆಂಟ್, ಗವರ್ನರ್ ಆಫ್ ಸ್ಟೇಟ್ ವಿದಿನ್ ಹಿಸ್ ಸ್ಟೇಟ್, ಸ್ಪೀಕರ್ ಆಫ್ ದ ಲೋಕಸಭಾ, ಯಾರು ಹೈಯೆಸ್ಟ್ ರ್ಯಾಂಕನ್ನು ಹೊಂದಿದ್ದಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ, ಯಾವುದಾದ್ರೂ ಮಟೀರಿಯಲ್ಸ್ ಆಗಿರ್ಬೋದು ಅಥವಾ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂಥ ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ನಮ್ಮ ಲಾಯಕ್ಸ್ ಬ್ಯಾಂಗ್ಳೂರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮುಖಾಂತರ ಹೆಚ್ಚು ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು.